टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಸ್ಯಾಂಡಲ್ವುಡ್ ನಟರ ವಿರುದ್ಧ ಡಿಸಿಎಂ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಫಿಲ್ಮ್ ಫೆಸ್ಟಿವಲ್ಗೆ ಬಾರದೇ ಇರೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಬಹಿರಂಗವಾಗಿ ಆಕ್ರೋಶ ವ್ಯಕ್ತಪಡಿಸಿದರು. ವೇದಿಕೆಯಲ್ಲಿ ಮಾತನಾಡೋಕೆ ಬಂದಂತಹ ಸಂದರ್ಭದಲ್ಲಿ ಫಿಲ್ಮ್ ಫೆಸ್ಟಿವಲ್ಗೆ ಎಷ್ಟು ಜನ ಬಂದಿದ್ದೀರಾ ಅಂತ ಲೆಕ್ಕ ಹಾಕಲು ಹೇಳಿದ್ರು. ಜೊತೆಗೆ ಹಿಂದೆ ಮೇಕೆದಾಟು ಸಂದರ್ಭದಲ್ಲಿ ದುನಿಯಾ ವಿಜಿ ಸಾಧು ಬಿಟ್ರೆ ಬೇರೆ ಯಾರೂ ಬಂದಿಲ್ಲ, ಬರೀ 20 ಜನಕ್ಕೆ ಸಿನಿಮಾ ಬೇಕಾಗಿರೋದು ಅಂತ ಡಿಕೆ ಶಿವಕುಮಾರ್ ಕೇಳಿದ್ರು. ಸಿನಿಮಾಗಳಿಗೆ ಸರ್ಕಾರ ಅನುಮತಿ ಕೊಡದೇ ಇದ್ರೆ ನಡೆಯಲ್ಲ. ಎಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ನಮಗೂ ಗೊತ್ತು. ಸಿನಿಮಾಗಳೇ ನಡೆಯಲ್ಲ, ಶೂಟಿಂಗ್ ನಡೆಯಲ್ಲಪ್ಪ, ಇದನ್ನು ಬೇಕಾದರೆ ನೀವು ವಾರ್ನಿಂಗ್ ಅಂತ ಆದರೂ ಅನ್ಕೊಳ್ಳಿ, ಅಥವಾ ಪ್ರೀತಿಯಿಂದ ಹೇಳ್ತಿರೋದು ಅಂತ ಆದರೂ ಅನ್ಕೊಳ್ಳಿ ಅಂತ ಡಿ ಕೆ ಹೇಳಿದ್ರು. ಇದು ವಾರ್ನಿಂಗ್ ಅಂತಾರಲ್ಲಿ, ರಿಕ್ವೆಸ್ಟ್ ಅಂತ ಇರಲಿ, ಇಟ್ ಈಸ್ ನಾಟ್ ಮೈ ಪ್ರೋಗ್ರಾಮ್, ನನ್ನ ಕಾರ್ಯಕ್ರಮ ಅಲ್ಲ, ಇದು ನಿಮ್ಮ ಕಾರ್ಯಕ್ರಮ. ಹೇಮಾ ಚೌಧರಿ ಪಾಪ ಅವ್ರು ಬಂದು ಕೂತಿದ್ದಾರೆ. ಅವ್ರ ಯಾಕೆಂದರೆ ಬರೀ ಒಂದು 25 ಜನಕ್ಕೆ ಸಿನಿಮಾ ಬೇಕಾಗಿರೋದು. 20 ನಾವು ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ಬರು ಹಿಂಗೆ ಫಿಲಮ್ ಏನಾರು ಇಲ್ಲೆಲ್ಲ ತೆಗಿತಾವ್ರೆ ಅಂತಂದರೆ ಯಾರು ಸರ್ಕಾರಕ್ಕೆ ಕೋಆಪ್ರೇಟ್ ಮಾಡಲ್ಲ. ಅಲ್ಲಿ ಪರ್ಮಿಷನ್ನೇ ಕೊಡ್ಬೇಡ ಅಂದರೆ ಥಿಯೇಟ್ರ್ ಸಿನಿಮಾನೇ ನಡೆಯಲ್ಲ, ಒಂದು ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರಲಿ. ಹಿಂದೆ ನಾನು ಟೂರಿಂಗ್ ಸಿನಿಮಾ ನಡೆಸುವಾಗ ಗಾಂಧಿನಗರದಲ್ಲಿ ನಾನು ಹೋಗಿ ಸಿನಿಮಾ ನೋಡ್ಬಿಟ್ಟೆ ಡಬ್ಬ ಹಾಕ್ತಿದ್ದೆ. ಡಬ್ಬ ಎತ್ಕೊಂಡೋಗಿ ಗಾಂಧಿನಗರಕ್ಕೆ ಬಸ್ ಸ್ಟ್ಯಾಂಡ್ಗೆ ಹಾಕಿ ಎತ್ಕೊಂಡೋಗಿ ನನಗೆ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಇದೆ. ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ನಟರ ಬಗ್ಗೆ ಕೋಪ ಇದೆ. ಓಪನ್ ಆಗಿ ಡಿ ಕೆ ಶಿವಕುಮಾರ್ ಹೇಳಿದ್ರು, ಸಿನಿಮಾ ಚಿತ್ರರಂಗದ ಬಗ್ಗೆ ನಂಗೆ ಕೋಪ ಇದೆ ಅಂತ. ಅಂದರೆ ಕೆಲವರು ಬರೆದಿರುವಂಥವ್ರು, ನಮ್ಮ ನೀರು ನಮ್ಮ ಹಕ್ಕು ಅಂತ ಒಂದು ಪಾದಯಾತ್ರೆ ಮಾಡಿದ್ವಿ. ಸಾಧು ಕೋಕಿಲ ದುನಿಯಾ ವಿಜಿ ಬಿಟ್ರೆ ಬೇರೆ ಯಾರೂ ಕೂಡ ಭಾಗವಹಿಸಲೇ ಇಲ್ಲ. ಇಂದಿನ ಕಾರ್ಯಕ್ರಮದಲ್ಲೂ ಕೂಡ ನಾನು ನೋಡ್ತಾ ಇದ್ದೀನಿ, ಒಂದು 10 ಜನ ಮಾತ್ರ ಕಾಣ್ತಿದ್ದೀರಿ. ಇದೆ ನಮ್ಮ ಕಾರ್ಯಕ್ರಮನ, ನಿಮ್ಮ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಟರು, ನಿರ್ದೇಶಕರು, ನಿರ್ಮಾಪಕರು ಇವರೆಲ್ಲ ಬರಬೇಕು. ಯಾರು ಬರಲಿಲ್ಲ ಅಂತಂದ್ರೆ ಯಾರಿಗೆ ಕಾರ್ಯಕ್ರಮ ಮಾಡೋದಿದು, ಯಾಕೆ ಮಾಡಬೇಕು ಕಾರ್ಯಕ್ರಮ ಅಂತ ಡಿ ಕೆ ಪ್ರಶ್ನೆ ಮಾಡಿ. ಬಟ್ ನನಗೆ ಈ ಫಿಲಮ್ ಇಂಡಸ್ಟ್ರಿ ಬಗ್ಗೆ ಭಾಳ ಕೋಪ ಬಂದ್ಬಿಟ್ಟಿದೆ, ನನಗೆ ಸಿಟ್ಟು ಬಂದ್ಬಿಟ್ಟಿದೆ. ಫಿಲಮ್ ಚೇಂಬರ್ ಆಫ್ ಕಾಮರ್ಸು, ಈ ಆ್ಯಕ್ಟ್ರ್ಗಳ ಬಗ್ಗೆ ನನಗೆ ಸಿಟ್ಟು. ನೋಡ್ತಾ ಇದ್ದಾನೆ ವೆಂಕಟೇಶು. ಯಾಕೆ ಅಂದರೆ ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದೋ ಕಷ್ಟ ಕಾಲದಲ್ಲಿ ಬೆಂಗಳೂರಿಗೆ ನೀರಿಗೋಸ್ಕರ. ನಾನು ಸಿದ್ದರಾಮಯ್ಯನವರು ಎಲ್ಲ ಸೇರಿ ಒಂದು 150 ಕಿಲೋಮೀಟರ್ ನಡೆದು. ಕೋವಿಡ್ ಸಂದರ್ಭ, ನಮ್ಮ ಸ್ವಂತಕ್ಕೆ ನಾವು ನಡೀಲಿಲ್ಲ, ಆದರೆ ರಾಜ್ಯದ ಹಿತಕ್ಕೆ ನಾವು ನಡೆದೋ. ಸಾಧು ಕೋಕಿಲ ಮತ್ತು ವಿಜಿ ಇಬ್ಬರು ಬಿಟ್ಟರೆ ಯಾರೂ ಪಾರ್ಟಿಸಿಪೇಟ್ ಮಾಡಲಿಲ್ಲ. ನೀವು ಅಸೋಸಿಯೇಷನ್ ಅವ್ರು ಬಂದಿರಿ, ನೀವು ಅದನ್ನು ಕಲಾವಿದರ ಪೈಕಿ ಕೇಳ್ತಾ ಇದ್ದೀನಿ. ನೀವೆಲ್ಲ ಮ್ಯಾನೇಜ್ಮೆಂಟ್ ಅವ್ರು ಕೆಲವರು ಬಂದಿದ್ರಿ, ಚೇಂಬರ್ ಅವ್ರು, ನಾನೇ ಪರ್ಸನಲ್ ಆಗಿ ಬಂದು ಚೇಂಬರ್ ಕರೆದಿದ್ದೆ. ಗೌರ್ಮೆಂಟು ನೀವು ಏನು ಇವತ್ತು ಕಾರ್ಯಕ್ರಮ ಪಾಪ ಒಂದು 10 ಜನ ಮಾತ್ರ ನೀವು ಪ್ರಾಮಿನೆಂಟ್ ಅವ್ರು ಕಾಣ್ತಾ ಇದ್ದೀರಿ. ಇದೇನು ಸಿದ್ದರಾಮಯ್ಯವ್ರ ಮನೆ ಪ್ರೋಗ್ರಾಮ್ ಅಲ್ಲ, ಡಿ ಕೆ ಶಿವಕುಮಾರ್ ಮನೆ ಪ್ರೋಗ್ರಾಮ್ ಅಲ್ಲ, ಇಲ್ಲ ಅಂದರೆ ಕಿಶೋರ್ದಲ್ಲ, ಸಾಧು ಕೋಕಿಲನ ಪ್ರೋಗ್ರಾಮ್ ಅಲ್ಲ, ಇದು ಇಂಡಸ್ಟ್ರಿ ಪ್ರೋಗ್ರಾಮ್. ಇದು ಈ ಇಂಡಸ್ಟ್ರಿ ಪ್ರೋಗ್ರಾಮ್ಗೆ ಆ್ಯಕ್ಟ್ರುಗಳು, ಪ್ರೊಡ್ಯೂಸರು, ಡೈರೆಕ್ಟ್ರುಗಳು, ಕಲಾವಿದರು ಬರಲಿಲ್ಲ ಅಂತಂದರೆ ಯಾರು ಬರ್ತಾರೆ? ನಾವು ಬೇಕಾದ್ರೆ ಜನ ಸೇರಿಸೋದೇನು, ಇಟ್ ಇಸ್ ನಾಟ್ ಎ ಬಿಗ್ ಥಿಂಗ್. ಇದು ಎಲ್ಲರಿಗೂ, ಈಗ ಶಿವರಾಜ್ ಕುಮಾರ್ ಹೇಳಿದ್ರು, ಇದು ನಮ್ಮನೆ ಹಬ್ಬ ಅಂತ ಹೇಳಿದ್ರು. ಆ ಭಾವನೆ ಪ್ರತಿಯೊಬ್ಬ ಕಲಾವಿದರಿಗೆ, ಪ್ರತಿಯೊಬ್ಬ ಎಕ್ಸಿಬಿಟರ್ಗೆ, ಪ್ರತಿಯೊಬ್ಬ ಪ್ರೊಡ್ಯೂಸರ್ಗೆ, ಡೈರೆಕ್ಟ್ರಿಗೆ, ಆ್ಯಕ್ಟ್ರಿಗೆ ಬರಲಿಲ್ಲ ಅಂತಂದರೆ ಏನಕ್ಕೆ ಫಿಲಮ್ ಫೆಸ್ಟಿವಲ್ ಮಾಡಬೇಕು? ಬಟ್ ನನಗೆ ಈ ಫಿಲಮ್ ಇಂಡಸ್ಟ್ರಿ ಬಗ್ಗೆ ಭಾಳ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಅನಿಲ್ ಕಲ್ಕೆರೆ, ನಮ್ಮ ಪ್ರತಿನಿಧಿ. ಅನಿಲ್, ಈಗ ಡಿ ಕೆ ಶಿವಕುಮಾರ್ ಅವರ ಮಾತುಗಳನ್ನು ಗಮನಿಸಿದ್ವಿ. ಅಂದರೆ ಒಂದು ಸಿನಿಮಾ ಕಾರ್ಯಕ್ರಮ, ಫೆಸ್ಟಿವಲ್ ಅಂತ ಮಾಡಿದಾಗ ಎಲ್ಲರೂ ಕೂಡ ಬರಬೇಕು ಅನ್ನೋದು, ಜೊತೆಗೆ ಹಿಂದೆ ಅವರು ಮಾಡಿದಂಥ ನೀರಿಗಾಗಿ ಹೋರಾಟ ಅನ್ನೋದು, ಅಂದರೆ ಆ ಒಂದು ಕಾರ್ಯಕ್ರಮ ದುನಿಯಾ ವಿಜಯ್, ಸಾಧು ಕೋಕಿಲ ಬಿಟ್ಟು ಯಾರು ಭಾಗವಹಿಸಲ್ಲ ಅನ್ನೋದು ಏನೆಲ್ಲ ವಾರ್ನಿಂಗ್ ರೀತಿಯಾಗಿತ್ತು, ಜೊತೆಗೆ ರಿಕ್ವೆಸ್ಟ್ ಅಂತ ಎರಡನ್ನೂ ನೀವು ಯಾವುದಾದ್ರೂ ತಗೊಳ್ಳಿ ಅಂತ ಕೂಡ ಹೇಳಿದ್ದು ನಾವು ಗಮನಿಸ್ತಾ ಇದ್ವಿ ಅಂತ ನಾನು. ಖಂಡಿತವಾಗ್ಲೂ ಅವಿನಾಶ್, ಯುವನ್, ಅಂದರೆ ಕನ್ನಡ ಚಿತ್ರರಂಗದ ಮೇಲೆ ಡಿಸಿಎಂ ಡಿ ಕೆ ಶಿವಕುಮಾರ್ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈಗ ಅಧಿಕಾರ ಇಲ್ಲದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಮೇಕೆದಾಟು ಪಾದಯಾತ್ರೆಯನ್ನು ಕೂಡ ಕೈಗೊಂಡಿತ್ತು. ಈ ವೇಳೆ ಕನ್ನಡ ಚಿತ್ರರಂಗ ಅದರಿಂದ ಅಂತರ ಕಾಯ್ಕೊಂಡಿತ್ತು. ಕೇವಲ ಬಿರ್ಲಣಿಕೆಯಷ್ಟು ಕಲಾವಿದರು ಮಾತ್ರ ಅದರಲ್ಲಿ ಭಾಗಿಯಾಗಿದ್ರು. ಸಾಧು ಕೋಕಿಲ ಸೇರಿದಂತೆ ದುನಿಯಾ ಖ್ಯಾತಿಯ ವಿಜಯ್ ಕೂಡ ಭಾಗಿಯಾಗಿದ್ರು. ಆದರೆ ಫಿಲ್ಮ್ ಚೇಂಬರ್ನ ಕೆಲವು ಪದಾಧಿಕಾರಿಗಳು ಮಾತ್ರ ಭಾಗಿಯಾಗಿದ್ರು. ಆದರೆ ಈಗ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇತ್ತು. ನಾನು ಖುದ್ದು ಹೋಗಿ ಆಹ್ವಾನ ಕೊಟ್ಟಿದ್ರು ಕೂಡ ಯಾರು ಕೂಡ ಬಂದಿಲ್ಲ ಅನ್ನೋ ಒಂದು ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ರು. ಅಂದರೆ ಕಾಂಗ್ರೆಸ್
ಕೇವಲ ನಮ್ಮ ಮನೆಯ ಕಾರ್ಯಕ್ರಮ ಮಾತ್ರ ನಾವು ಮಾಡಿದ್ದು, ಅಂದರೆ ಬೆಂಗಳೂರಿನ ಜನರಿಗಾಗಿ, ಬೆಂಗಳೂರಿನ ಜನರ ಒಳಿತಿಗಾಗಿ, ಬೆಂಗಳೂರಿನ ನೀರಿಗಾಗಿ ನಾವು ಹೋರಾಟವನ್ನು ಕೂಡ ಮಾಡಿದ್ರಿ. ಈ ಒಂದು ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗದ ಬೆಂಬಲ ಇದ್ದೀರಾ, ನಮ್ಮ ಹೋರಾಟ ಮತ್ತಷ್ಟು ಪೀಕ್ಗೆ ಹೋಗ್ತಾ ಇತ್ತು, ಜನರಿಗೆ ಮತ್ತಷ್ಟು ಅನುಕೂಲ ಆಗುವಂತ ನಿಟ್ಟಿನಲ್ಲಿ ಯಶಸ್ವಿಯಾಗಿ ಆಗ್ತಾ ಇತ್ತು ಅಂತ ಮಾತನ್ನು ಕೂಡ ಹೇಳ್ತಾ ಇದ್ರು. ಮತ್ತೊಂದು ವಿಚಾರ ಕೂಡ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ನಿನ್ನೆ ನಡೆದಂತ ಫಿಲಿಂ ಫೆಸ್ಟಿವಲ್ ಕಾರ್ಯಕ್ರಮದಲ್ಲಿ ಒಂದಷ್ಟು ನಟ ನಟಿಯರು ಮಾತ್ರ ಭಾಗಿಯಾಗಿದ್ರು, ಇನ್ನೊಂದಷ್ಟು ಜನ ಅಂತರನ್ನು ಕೂಡ ಕಾಯ್ಕೊಂಡಿದ್ರು. ಇವರಿಗೂ ಕೂಡ ಒಂದು ರೀತಿ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ. ತಮಗೆಲ್ಲರೂ ಶೂಟಿಂಗ್ ನ ಸ್ಪಾಟ್ ಆಗಿರ್ಬೋದು, ಮತ್ತೆ ಕೆಲವೊಂದು ಅನುಮತಿ ಬೇಕಾದ್ರೂ ಕೂಡ ಸರ್ಕಾರದ ಅನುಮತಿ ಮತ್ತೆ ಬೇಕಾಗುತ್ತೆ, ಆದೇಶ ಕೂಡ ಬೇಕಾಗುತ್ತೆ. ನಿಮ್ಮ ನೆಟ್ಟು ಬೆಲ್ಟ್ ಅನ್ನ ಕೂಡ ಸರಿ ಮಾಡೋದು ಕೂಡ ನಮಗೆ ಗೊತ್ತು, ಟೈಟ್ ಮಾಡೋದು ಕೂಡ ನಮಗೆ ಗೊತ್ತೊಂದು ಖಡಕ್ ವಾರ್ನಿಂಗ್ ಅನ್ನು ಕೂಡ ಈ ಒಂದು ನಿನ್ನೆ ಒಂದು ನಡೆದಂತ ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಕೂಡ ರವಾನೆ ಮಾಡಲಾಗಿರುವಂತದ್ದು. ಅಂದ್ರೆ ಬಹಳ ಮುಖ್ಯವಾಗಿ ಮೇಕೆದಾಟ್ನಲ್ಲಿ ಕನ್ನಡ ಚಿತ್ರರಂಗದ ಕೆಲವು ನಟ ನಟಿಯರು ಹಿಂದೆ ಉಳಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರು. ಅಂದ್ರೆ ನಮಗೆ ಕಷ್ಟ ಕಾಲದಲ್ಲಿ ಕೈ ಹಿಡಬೇಕು, ಕೈ ಹಿಡಿದ್ರು ಕೂಡ ನಾವು ಅವ್ರನ್ನ ಗೌರವ ಕೊಡ್ತೇವೆ, ನಾವು ಅವ್ರಿಗೆ ಸಹಾಯ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತೇವೆ. ಸಾಧು ಕೋಕಿಲರು ಕೂಡ ಅವತ್ತು ನಮ್ಮ ಜೊತೆಗಿದ್ರು, ಅವರು ಕೂಡ ನಾವೀಗ ಅಕಾಡೆಮಿ ಅಧ್ಯಕ್ಷ ಸ್ಥಾನವನ್ನು ಕೂಡ ಕೊಟ್ಟಿದ್ದೇವೆ. ಹೀಗಾಗಿ ಕನ್ನಡ ಚಿತ್ರರಂಗದ ಬೆಂಬಲ ಕೂಡ ನಮಗೆ ಆ ಸಂದರ್ಭದಲ್ಲಿ ಬೇಕಾಗಿತ್ತು. ಇನ್ನು ಮುಂದೆ ಕೂಡ ತಮ್ಮ ಸಹಕಾರ ಬೇಕಾಗುತ್ತೆ. ಯಾಕಂದ್ರೆ ನಾವು ನಮ್ಮ ನೀರು, ನಮ್ಮ ಜಲ, ನಮ್ಮ ಹಕ್ಕು ಅನ್ನೋದು ಹೋರಾಟವನ್ನು ಕೂಡ ಮಾಡಿದ್ವಿ. ಇದಕ್ಕೆ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ತಮ್ಮ ಬೆಂಬಲವನ್ನು ಕೊಟ್ಟಿದ್ರೆ ಇನ್ನಷ್ಟು ಯಶಸ್ವಿಯಾಗಿ ಆಗ್ತಾ ಇತ್ತು ಅನ್ನೋ ಬೇಸರನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಹೇಳಿಕೆ ಮತ್ತೆ ಯಾವ ರೀತಿಯ ಬೆಳವಣಿಗೆ ಕಾರಣ ಆಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿರುವಂತದ್ದು. ಅವಿನಾಶ್ ಯುವನ್, ಧನ್ಯವಾದ ಮಾಹಿತಿಗಾಗಿ ಅನಿಲ್.